ಸುಮ್ಮನೆ ಬರಲಿಲ್ಲ ರಾಷ್ಟ್ರಧ್ವಜ. ಈ ದೇಶದ ರಾಷ್ಟ್ರಧ್ವಜದ ಹಿಂದೆ ಸಾವಿರಾರು ಜನರ ಪರಿಶ್ರಮ ಇದೆ, ಸಾವಿರಾರು ಕೈಗಳ ಶಕ್ತಿ ಇದೆ ಮತ್ತು ಎಷ್ಟೋ ಜನರು ಈ ದೇಶದ ರಾಷ್ಟ್ರಧ್ವಜವನ್ನ ಅತಿ ಎತ್ತರದ ಸ್ತರದಲ್ಲಿ ಹಾರಿಸುತ್ತಾ ಭಾರತ ಮಾತೆಗೆ ಜೈ ಎಂದು ಕೂಗುತ್ತಾ ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಶಿವಗೌರಿ. ಸ್ನೇಹಿತರೆ, ಈ ಭಾರತ ದೇಶದ ಪವಿತ್ರ ತ್ರಿವರ್ಣ ಧ್ವಜ ಸುಮ್ಮನೆ ಬರಲಿಲ್ಲ. ಈ ದೇಶದ ಪವಿತ್ರ ತ್ರಿವರ್ಣ ಧ್ವಜದ ಹಿಂದೆ ಸಾವಿರಾರು ಕೈಗಳ ಪರಿಶ್ರಮ ಇದೆ. ಈ ದೇಶದ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾ ಭಾರತ ಮಾತೆಗೆ ಜೈಕಾರವನ್ನು ಕೂಗ್ತಾ ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಆದ್ರೆ ಇವತ್ತು ಅವರ ತ್ಯಾಗ ಬಲಿದಾನ ಯಾವುದನ್ನು ನೆನಪಿಸ್ಕೊಳ್ಳದೆ ನಾವು ಭಾರತದ ಈ ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಮಂಡ್ಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಹನುಮ ಧ್ವಜಕ್ಕೆ ರಾಷ್ಟ್ರ ಧ್ವಜವನ್ನ ಹೋಲಿಕೆ ಮಾಡ್ತಾರೆ. ಸ್ನೇಹಿತರೆ, ಅದು ಯಾವುದೇ ಧರ್ಮದ ಧ್ವಜ ಇರಬಹುದು, ಯಾವುದೇ ದೇವರ ಧ್ವಜ ಇರಬಹುದು, ಅಥವಾ ಯಾವುದೇ ಜಾತಿಯ ಧ್ವಜವೂ ಇರಬಹುದು. ಅದನ್ನ ಈ ದೇಶದ ಪವಿತ್ರ ತ್ರಿವರ್ಣ ಧ್ವಜದೊಂದಿಗೆ ಹೋಲಿಸೋದೇ ತಪ್ಪು. ಆದರೆ ಮಂಡ್ಯದಲ್ಲಿ ಇಡೀ ದೇಶದ ಜನತೆ ನಾಚಿಕೆ ಪಡುವಂತ ಘಟನೆ ನಡೆದಿದೆ. ಅಲ್ಲಿ ದೇಶದ ತ್ರಿವರ್ಣ ಧ್ವಜವನ್ನ ಬೇರೆ ಬೇರೆ ಧ್ವಜಗಳೊಂದಿಗೆ ಹೋಲಿಕೆ ಮಾಡುವಂತಹ ಕೆಲಸಗಳು ನಡೆದಿದ್ದಾವೆ. ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನು ಸಹ ನಮ್ಮ ರಾಷ್ಟ್ರದ ನಾಯಕರುಗಳು ಅಥವಾ ನಮ್ಮ ರಾಜ್ಯದ ನಾಯಕರುಗಳು ಮಾಡಿಕೊಳ್ತಾನೆ ಬಂದಿದ್ದಾರೆ. ಯಾವುದೇ ನಾಯಕ ರಾಷ್ಟ್ರ ಧ್ವಜದೊಂದಿಗೆ ಯಾವುದೇ ಧ್ವಜವನ್ನ ಹೋಲಿಕೆ ಮಾಡಿಕೊಂಡ್ರೆ ಅಂತ ನಾಯಕನಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತಾ ಈ ನೆಲದ ಇತಿಹಾಸವನ್ನೊಮ್ಮೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ನೆಲದಲ್ಲಿ ಸುಮಾರು ಹೋರಾಟಗಳು ನಡೀತವೆ. ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಳ್ಳೋದಕ್ಕೆ ಸಾಕಷ್ಟು ತ್ಯಾಗ ಬಲಿದಾನಗಳು ನಡೆದಿದ್ದಾವೆ. ನಮ್ಮ ಕರ್ನಾಟಕದ ಈಸೂರು ಇಡೀ ದೇಶದಲ್ಲೇ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಂತಹ ಪ್ರಪ್ರಥಮ ಹಳ್ಳಿ. ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತಹ ಜನರು ನನ್ನ ಈಸೂರಿನವರು ಅಂತ ಹೇಳ್ಕೊಳ್ಳೋದಿಕ್ಕೆ ಹೆಮ್ಮೆ ಆಗುತ್ತೆ. ಅದ್ರ ಜೊತೆಗೆ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹ ನಡೆದದ್ದು ಇಂದು ಸಹ ನಮ್ಮ ಮೈ ಮನವನ್ನ ರೋಮಾಂಚನಗೊಳಿಸುತ್ತೆ. ಆಗಿನ ಮೈಸೂರು ಸರ್ಕಾರ ರಾಜ್ಯದಲ್ಲಿ ಯಾವುದೇ ಧ್ವಜವನ್ನ ಹಾರಿಸಬಾರದು ಅಂತ ಕಟ್ಟಾಜ್ಞೆಯನ್ನ ಹೊರಡಿಸಿರುತ್ತೆ. ಶಿವಪುರದಲ್ಲಿ ನನ್ನ ದೇಶದ ಪವಿತ್ರ ಧ್ವಜವನ್ನ ಹಾರಿಸೋದ್ರ ಮೂಲಕ ಸಾವಿರಾರು ಜನರು ಈ ಧ್ವಜಕ್ಕೆ ಭಕ್ತಿ ಮತ್ತು ಗೌರವವನ್ನು ಸಲ್ಲಿಸ್ತಾರೆ. ಇದರಿಂದ ಪ್ರೇರಣೆಯನ್ನ ಪಡ್ಕೊಂಡಂತಹ ವಿದುರಾಶ್ವತ್ಥದಲ್ಲಿ ಇದೇ ಘಟನೆ ನಡೆಯುತ್ತೆ. ಸ್ವಾತಂತ್ರ್ಯ ಚಳವಳಿಯ ಪೂರ್ವದಲ್ಲಿ ಇಲ್ಲೂ ಸಹ ತ್ರಿವರ್ಣ ಧ್ವಜವನ್ನ ಹಾರಿಸೋದ್ರ ಮೂಲಕ ಭಾರತ ಮಾತೆಗೆ ಜೈಕಾರವನ್ನ ಕೂಗ್ತಾ ನೂರಾರು ಜನರು ಬಲಿಯಾಗ್ತಾರೆ. ಈ ಘಟನೆಯಿಂದ ಪ್ರೇರೇಪಣೆ ಪಡ್ಕೊಂಡು ನನ್ನ ನೆಲದ ವಿದುರಾಶ್ವತ್ಥದಲ್ಲಿ ಇದೇ ಒಂದು ರೀತಿಯ ಘಟನೆ ನಡೆಯುತ್ತೆ. ಭಾರತ ಮಾತೆಗೆ ಜೈಕಾರವನ್ನ ಕೂಗ್ತಾ ಸುಮಾರು ಜನರು ಪ್ರಾಣ ತ್ಯಾಗ ಮಾಡ್ತಾರೆ, ನೂರಾರು ಜನರು ಗಾಯಾಳುಗಳಾಗ್ತಾರೆ. ಇದನ್ನ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಕರೆಯಲಾಗುತ್ತೆ. ಇವರೆಲ್ಲರೂ ನಿಜವಾದ ರಾಷ್ಟ್ರ ಭಕ್ತರು ಮತ್ತು ನಿಜವಾದ ರಾಷ್ಟ್ರಧ್ವಜದ ಭಕ್ತರು. ರಾಷ್ಟ್ರಧ್ವಜಕ್ಕೋಸ್ಕರ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದವರು. ಅದಲ್ಲದೆ ನಮಗೆ ನೆನಪಿರಬಹುದು, ಗಡಿಯಲ್ಲಿ ಎಲ್ಲವನ್ನ ಬಿಟ್ಟು ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿರೋ ಸೈನಿಕರು ಈ ದೇಶದ ನಿಜವಾದ ರಾಷ್ಟ್ರ ಭಕ್ತರು, ಈ ದೇಶದ ರಾಷ್ಟ್ರ ಧ್ವಜದ ಭಕ್ತರು. ನಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ಎಷ್ಟೋ ಸೈನಿಕರು ತಮ್ಮ ಎದೆಗೆ ಗುಂಡು ಬಿದ್ದಾಗ ಭಾರತ ಮಾತೆಗೆ ಜೈಕಾರವನ್ನ ಕೂಗುತ್ತಾ ಅಲ್ಲಿನ ತ್ರಿವರ್ಣ ಧ್ವಜವನ್ನ ಕೆಳಗೆ ಬೀಳಿಸದೆ ತಮ್ಮ ಎದೆಗೆ ಚುಚ್ಚಿಕೊಂಡು ತಮ್ಮ ಎದೆಯ ಮೇಲೆ ಇಟ್ಟುಕೊಂಡು ಈ ದೇಶದ ಪವಿತ್ರ ಧ್ವಜಕ್ಕೆ ಗೌರವವನ್ನ ಸಮರ್ಪಿಸಿದ್ದಾರೆ. ಆದ್ರೆ ಆ ಒಂದು ಧ್ವಜವನ್ನ ಇವತ್ತು ನಾವು ಬೇರೆಯ ಧ್ವಜಗಳೊಂದಿಗೆ ಹೋಲಿಕೆ ಮಾಡ್ತೀವಿ. ಆ ಧ್ವಜವನ್ನ ನಾವು ತಾಲಿಬಾನ್ ಧ್ವಜ ಅಂತ ಕರಿತೀವಿ. ಅಂದ್ರೆ ಎಷ್ಟು ಕೆಳಮಟ್ಟಕ್ಕೆ ಈ ರಾಜಕೀಯ ನಾಯಕರು ಇಳಿದಿದ್ದಾರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ನಮ್ಮ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.